ಸ್ನೇಹಿತರೆ ನಮಸ್ಕಾರ. ಭಾರತದಲ್ಲಿ ಸುಮಾರು 122 ಪ್ರಮುಖ ಭಾಷೆಗಳಿವೆ ಮತ್ತು 1599 ಇತರೆ ಭಾಷೆಗಳು ಮಾತನಾಡಲ್ಪಡುತ್ತವೆ. 2011ರ ಜನಗಣತಿಯು ಇನ್ನು ಮುಂದೆ ಹೋಗಿ 1369 ಭಿನ್ನ ಮಾತೃಭಾಷೆಗಳನ್ನು ಗುರುತಿಸಿದೆ. ಅಂದರೆ ಎಲ್ಲ ಪ್ರಾದೇಶಿಕ ಉಪಭಾಷೆಗಳು ಮತ್ತು ಉಪಭಾಷೆಗಳನ್ನು ಸೇರಿಸಿದಾಗ ಉಪಖಂಡದಾದ್ಯಂತ ಒಟ್ಟು 19,500 ಉಪಭಾಷೆಗಳಿವೆ ಎಂದು ಅಂದಾಜಿಸಲಾಗಿದೆ. ಸ್ನೇಹಿತರೆ, ಈ ಭಾಷೆಗಳ ಬಗ್ಗೆ ನಾನು ಹೇಳೋದಕ್ಕೂ ಒಂದು ಕಾರಣ ಇದೆ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಭಾಷೆಗಳನ್ನು ನಾವು ಇಲ್ಲಿ ಕಂಡುಕೊಂಡಿದ್ದರೂ ಕೂಡ, ಎಷ್ಟೋ ಪುಸ್ತಕಗಳನ್ನು ಓದಿಕೊಂಡಿದ್ದರೂ ಕೂಡ ಜಗತ್ತಿನಲ್ಲಿ ಇದುವರೆಗೂ ಯಾರಿಗೂ ಕೂಡ ಓದೋಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ರಹಸ್ಯ ಪುಸ್ತಕದ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಸುಮಾರು 600 ವರ್ಷಗಳಷ್ಟು ಹಳೆಯದಾದ ಈ ಪುಸ್ತಕ. ಅದರ ಪ್ರತಿಯೊಂದು ಪುಟದಲ್ಲೂ ಚಿತ್ರ ವಿಚಿತ್ರಗಳಿವೆ. ಅಪರಿಚಿತ ಸಸ್ಯಗಳು, ವಿಚಿತ್ರ ನಕ್ಷತ್ರಗಳು, ಅರ್ಥವಾಗದ ಚಿಹ್ನೆಗಳು ಮತ್ತು ಜಗತ್ತಿನ ಯಾವುದೇ ಭಾಷೆಗೆ ಹೊಂದದ ಬರಹಗಳನ್ನು ಉಳ್ಳಂತಹ ಪುಸ್ತಕ. ನೀವು ಅದನ್ನು ಓದೋಕ್ಕೆ ಪ್ರಯತ್ನ ಮಾಡ್ತೀರಿ, ಆದರೆ ಅದರಲ್ಲಿರುವ ಒಂದು ಪದವೂ ಕೂಡ ಅರ್ಥವಾಗುವುದಿಲ್ಲ. ನಂತರ ಜಗತ್ತಿನ ಅತ್ಯಂತ ಬುದ್ಧಿವಂತ ವಿಜ್ಞಾನಿಗಳು, ಭಾಷಾ ತಜ್ಞರು, ಗೂಢಲಿಪಿ ಪರಿಣಿತರು ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ. ಆದರೂ ಕೂಡ ಅವರಿಗೆ ಅದನ್ನು ಓದೋಕ್ಕೆ ಸಾಧ್ಯವಾಗುವುದಿಲ್ಲ. ಆ ಪುಸ್ತಕವೇ ವೋಯ್ನಿಚ್ ಹಸ್ತಪ್ರತಿ. 1912ರಲ್ಲಿ ವಿಲ್ಫ್ರಿಡ್ ವೋಯ್ನಿಚ್ ಎಂಬ ಪುಸ್ತಕ ಸಂಗ್ರಾಹಕನಿಗೆ ಈ ವಿಚಿತ್ರ ಹಸ್ತಪ್ರತಿ ಸಿಗುತ್ತೆ. ಅದರ ನಂತರ ಈ ಪುಸ್ತಕಕ್ಕೆ ವೋಯ್ನಿಚ್ ಹಸ್ತಪ್ರತಿ ಅಂತ ಹೆಸರು ಬಂದಿದೆ. ನಂತರ ವಿಜ್ಞಾನಿಗಳು ಅದರ ಕಾಗದವನ್ನು ಪರೀಕ್ಷೆ ಮಾಡ್ತಾರೆ. ಅದು ಸುಮಾರು 15ನೇ ಶತಮಾನದಲ್ಲಿ ಬರೆಯಲ್ಪಟ್ಟಿರಬಹುದು ಅಂತ ಅಂದಾಜು ಮಾಡ್ತಾರೆ. ಅಂದರೆ ಸುಮಾರು 600 ವರ್ಷಗಳಷ್ಟು ಹಳೆಯದು. ಪುಸ್ತಕದ ಅತ್ಯಂತ ದೊಡ್ಡ ರಹಸ್ಯವೇ ಅದರ ಭಾಷೆ. ಅದರಲ್ಲಿರುವ ಅಕ್ಷರಗಳು ಜಗತ್ತಿನ ಯಾವುದೇ ಪರಿಚಿತ ಭಾಷೆಗೆ ಹೊಂದಾಣಿಕೆಯಾಗುವುದಿಲ್ಲ. ಅದು ಸಂಸ್ಕೃತವೂ ಅಲ್ಲ, ಗ್ರೀಕ್ನೂ ಅಲ್ಲ, ಲ್ಯಾಟಿನೂ ಅಲ್ಲ, ಅರೇಬಿಕ್ ಭಾಷೆಯೂ ಕೂಡ ಅಲ್ಲ. ಹಾಗಾದರೆ ಇದು ಯಾವ ಭಾಷೆ? ಇಂದಿಗೂ ಕೂಡ ಅದಕ್ಕೆ ಸರಿಯಾದ ಉತ್ತರ ಸಿಕ್ಕಿಲ್ಲ. ಪುಸ್ತಕದಲ್ಲಿ 100 ಸಸ್ಯಗಳ ಚಿತ್ರಗಳಿವೆ. ಆದರೆ ಸಮಸ್ಯೆ ಏನೆಂದರೆ ಅವುಗಳಲ್ಲಿ ಅನೇಕ ಸಸ್ಯಗಳು ಭೂಮಿ ಮೇಲೆ ಎಲ್ಲಿಯೂ ಕಂಡುಬರುವುದಿಲ್ಲ. ಕೆಲವು ಚಿತ್ರಗಳು 2 ಅಥವಾ 3 ಸಸ್ಯಗಳನ್ನು ಸೇರಿಸಿ ರಚನೆ ಮಾಡಿದಂತಿವೆ. ಇವು ನಿಜವಾದ ಔಷಧಿಯ ಪುಸ್ತಕವೇ ಅಥವಾ ಕಲ್ಪನೆಯ ಚಿತ್ರಗಳೇ ಎನ್ನುವುದು ಇನ್ನೂ ಕೂಡ ನಿಗೂಢವಾಗಿಯೇ ಉಳಿದಿದೆ. ಪುಸ್ತಕದ ಕೆಲವು ಪುಟಗಳಲ್ಲಿ ಇನ್ನೂ ವಿಚಿತ್ರಗಳಿವೆ. ಅನೇಕ ಮಹಿಳೆಯರು ನೀರಿನ ಕೊಳಗಳಲ್ಲಿ ಸ್ನಾನ ಮಾಡುತ್ತಿರುವಂತೆ ಕಾಣುತ್ತದೆ. ಕೆಲವು ಚಿತ್ರಗಳು ಮಾನವ ದೇಹ ಮತ್ತು ಖಗೋಳಶಾಸ್ತ್ರದ ಸಂಬಂಧವನ್ನು ಸೂಚಿಸುವಂತಿವೆ. ಆದರೆ ಅವುಗಳ ಅರ್ಥವನ್ನು ಯಾರೂ ಕೂಡ ಖಚಿತವಾಗಿ ತಿಳಿದುಕೊಂಡಿಲ್ಲ. ಕೆಲವು ಪುಟಗಳಲ್ಲಿ ನಕ್ಷತ್ರಗಳು, ರಾಶಿ ಚಕ್ರ ಚಿಹ್ನೆಗಳು, ಗ್ರಹಗಳಂತಿರುವ ಚಿತ್ರಗಳು ಕೂಡ ಕಾಣುತ್ತವೆ. ಆದ್ದರಿಂದ ಕೆಲವರು ಇದು ಪ್ರಾಚೀನ ಖಗೋಳಶಾಸ್ತ್ರದ ಗ್ರಂಥ ಇರಬಹುದು ಅಂತ ಕೂಡ ಊಹೆ ಮಾಡ್ತಾರೆ. 2ನೇ ವಿಶ್ವಯುದ್ಧದ ಸಮಯದಲ್ಲಿ ಶತ್ರು ರಾಷ್ಟ್ರಗಳ ಸಂಕೇತ ಭಾಷೆಗಳನ್ನು ಭೇದಿಸಿದ್ದ ಗೂಢಲಿಪಿ ಪರಿಣಿತರು ಈ ಪುಸ್ತಕವನ್ನು ಅಧ್ಯಯನ ಮಾಡ್ತಾರೆ. ಅವರು ಸಂಕೀರ್ಣ ಸೈನಿಕ ಕೋಡ್ಗಳನ್ನು ಭೇದಿಸಿದ್ರು. ಆದರೆ ವೋಯ್ನಿಚ್ ಹಸ್ತಪ್ರತಿಯ ಮುಂದೆ ಅವರು ಕೂಡ ಸೋತು ಹೋಗ್ತಾರೆ. ಇಂದಿನ ಆಧುನಿಕ ಯುಗದಲ್ಲಿ ಆಧುನಿಕ ಕಂಪ್ಯೂಟರ್ಗಳು, ಕೃತಕ ಬುದ್ಧಿಮತ್ತೆ, ಭಾಷಾ ವಿಶ್ಲೇಷಣಾ ತಂತ್ರಜ್ಞಾನ ಎಲ್ಲವನ್ನೂ ಬಳಸಿ ಈ ಪುಸ್ತಕವನ್ನು ಓದಲು ಪ್ರಯತ್ನ ಮಾಡಲಾಗಿದೆ. ಆದರೆ ಇದರ ನಿಜವಾದ ಅರ್ಥವನ್ನು ಯಾರೂ ಕೂಡ ತಿಳಿದುಕೊಂಡಿಲ್ಲ. ಕೆಲವರು ಹೇಳ್ತಾರೆ ಇದು ಒಂದು ದೊಡ್ಡ ಮೋಸ, ಯಾರೋ ಉದ್ದೇಶಪೂರ್ವಕವಾಗಿ ಅರ್ಥವಿಲ್ಲದ ಅಕ್ಷರಗಳನ್ನು ಬರೆದು ಜನರನ್ನು ಮೋಸಗೊಳಿಸಿದ್ದಾರೆ ಅಂತ. ಆದರೆ ಒಂದು ಸಮಸ್ಯೆ ಏನು ಅಂದರೆ 600 ವರ್ಷಗಳ ಹಿಂದೆ ಇಷ್ಟು ದೊಡ್ಡ ಮೋಸವನ್ನು ಸೃಷ್ಟಿಸುವುದು ಸುಲಭದ ಕೆಲಸವಾಗಿರಲಿಲ್ಲ. ಇನ್ನು ಕೆಲವರು ಹೇಳ್ತಾರೆ ಇದು ಅನ್ಯಗ್ರಹ ಜೀವಿಗಳ ಭಾಷೆಯಲ್ಲಿ ಬರೆಯಲ್ಪಟ್ಟ ಪುಸ್ತಕ. ಆದರೆ ಇದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ. ಮತ್ತೊಂದು ಸಿದ್ಧಾಂತದ ಪ್ರಕಾರ ಇದು ಯಾವುದೋ ರಹಸ್ಯ ಸಂಘಟನೆ ಬಳಸುತ್ತಿದ್ದ ಸಂಕೇತ ಭಾಷೆಯ ಪುಸ್ತಕವಿರಬಹುದು. ಅದರ ಜ್ಞಾನ ಹೊರಗಿನವರಿಗೆ ತಿಳಿಯಬಾರದು ಎಂಬ ಕಾರಣಕ್ಕೆ ಈ ವಿಶೇಷ ಲಿಪಿಯನ್ನು ಬಳಸಿರಬಹುದು ಅಂತ ಕೂಡ ಹೇಳಲಾಗುತ್ತೆ. 106 ವರ್ಷಗಳಿಂದ ಸಾವಿರಾರು ಜನ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಇಂದಿಗೂ ಯಾರೂ ಈ ಪುಸ್ತಕವನ್ನು ಸಂಪೂರ್ಣವಾಗಿ ಓದೋಕ್ಕೆ ಸಾಧ್ಯವಾಗಿಲ್ಲ. ಇದು ಜಗತ್ತಿನ ಅತ್ಯಂತ ಪ್ರಸಿದ್ಧ ಬಗೆಹರಿಯದ ರಹಸ್ಯಗಳಲ್ಲಿ ಒಂದಾಗಿದೆ. ಕಲ್ಪನೆ ಮಾಡಿ, ನಾಳೆ ಒಬ್ಬ ಸಂಶೋಧಕ ಈ ಪುಸ್ತಕದ ರಹಸ್ಯವನ್ನು ಭೇದಿಸ್ತಾನೆ. ಅದರೊಳಗೆ ಏನಿರಬಹುದು?
ಕಣ್ಮರೆಯಾದ ನಾಗರಿಕತೆಯ ಜ್ಞಾನ ಇರಬಹುದೇ, ಔಷಧಿಯ ವಿಜ್ಞಾನವಿರಬಹುದೇ, ಖಗೋಳಶಾಸ್ತ್ರ ಇರಬಹುದೇ, ಅಥವಾ ಸಂಪೂರ್ಣ ಬೇರೆ ಏನಾದರೂ ಇರಬಹುದೇ? ಒಂದು ಹಳೆಯ ಗ್ರಂಥಾಲಯದ ಕತ್ತಲೆಯ ಕೋಣೆಯಲ್ಲಿ ಶತಮಾನಗಳಿಂದ ಮೌನವಾಗಿ ಮಲಗಿರುವ ಒಂದು ಪುಸ್ತಕ. ಅದರೊಳಗೆ ಒಂದು ಸಂದೇಶವಿದೆ, ಆದರೆ ಅದನ್ನು ಓದಲು ನಮಗೆ ಇನ್ನೂ ಸಾಧ್ಯವಾಗಿಲ್ಲ. ಬಹುಶಃ ಒಂದು ದಿನ ಯಾರಾದರೂ ಅದರ ರಹಸ್ಯವನ್ನು ಭೇದಿಸಬಹುದು. ಆ ದಿನ ಮಾನವ ಇತಿಹಾಸದ ಮತ್ತೊಂದು ಬಾಗಿಲು ಕೂಡ ತೆರೆಯಬಹುದು ಎಂಬ ಆಶಾಭಾವನೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದಲ್ಲಿ ವೋಯ್ನಿಚ್ ಹಸ್ತಪ್ರತಿ ನಿಜವಾದ ಜ್ಞಾನವನ್ನು ಒಳಗೊಂಡಿದೆಯೇ, ಅಥವಾ ಅದು ಇತಿಹಾಸದ ಅತ್ಯಂತ ದೊಡ್ಡ ಮೋಸವೇ? ಕಾಮೆಂಟ್ನಲ್ಲಿ ಬರೆದು ತಿಳಿಸಿ. ಸ್ನೇಹಿತರೆ, ಈ ಕಥೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ನಿಗೂಢ ಕಥೆಗಳೊಂದಿಗೆ ತಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.